ನಮಸ್ಕಾರ ಕನ್ನಡ ಒನ್ನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ರಾಹುಲ್ ಗಾಂಧಿ ದಿಢೀರಂತ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅದು ಇಲ್ಲಿಯವರೆಗೆ ಮೋದಿಯ ವಿರುದ್ಧ ಕೊಟ್ಟಿರುವಂಥ ಅತ್ಯಂತ ಪ್ರಖರವಾದ ಸ್ಟೇಟ್ಮೆಂಟ್ ಅಂತ ನನ್ನ ಅನಿಸಿಕೆ. ಏನು ಹೇಳಿದ್ರು? ಮೋದಿ ಒಂದು ಡಮ್ಮಿ ಪೀಸ್. ಮೋದಿಯನ್ನು ಬಲೂನ್ ರೀತಿಯಲ್ಲಿ ಮಾಧ್ಯಮಗಳು ಉಬ್ಬಿಸಿದ್ದಾರೆ ಹೊರತು ಏನೂ ಇಲ್ಲ, ಒಳಗಡೆ ಏನೂ ಇಲ್ಲ. ನಾನು ಭೇಟಿ ಮಾಡಿದ್ದೀನಿ, ಒನ್ ಭೇಟಿ ಮಾಡಿದ್ದೀನಿ ಕೆಲವು ಸಂದರ್ಭಗಳಲ್ಲಿ. ಆಗಲೇ ನನಗೆ ಅರ್ಥ ಆಯಿತು. ನೀವು ಭೇಟಿ ಮಾಡಿಲ್ಲ, ನೀವು ಭೇಟಿ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಮೋದಿ ಹತ್ರ ಏನೂ ಇಲ್ಲ, ಡಮ್ಮಿ ಪೀಸ್ ಅಂತ ತೆಗೆದು ಪಕ್ಕಕ್ಕೆ ಇಟ್ಬಿಟ್ರು. ಅದರ ಜೊತೆಗೆ ರಾಹುಲ್ ಗಾಂಧಿ ಹೇಳಿದ್ರು, ಮೋದಿನ ಸೋಲಿಸೋದು ದೊಡ್ಡ ಸಮಸ್ಯೆ ಏನಲ್ಲ, ಆದರೆ ಅಂತ ಒಂದು ಭಾಷಣವನ್ನು ಮಾಡಿದ್ರು. ಸೊ ಎಲ್ಲಿ ಈ ಭಾಷಣ ಮಾಡಿದ್ದು ಮತ್ತು ಈ ಮಾತಿನಲ್ಲಿ, ಈ ಒಂದು ಹೇಳಿಕೆ ಸ್ಟೇಟ್ಮೆಂಟ್ನಲ್ಲಿ ಸತ್ಯಾಂಶ ಇದೆಯಾ? ನಿಜವಾಗ್ಲೂ ಮೋದಿ ಅಷ್ಟು ದೊಡ್ಡ ಡಮ್ಮಿ ಪೀಸ? ಮಾಧ್ಯಮಗಳು ಉಬ್ಬಿಸಿಟ್ಟಿದ್ದಾರಾ, ಗಾಳಿ ಹೊಡೆದಿಟ್ಟಿದ್ದಾರಾ? ಅದ್ರ ಬಗ್ಗೆ ಒಂದಷ್ಟು ನನ್ನ ವಿಶ್ಲೇಷಣೆಯನ್ನು ಕೊಡೋ ಪ್ರಯತ್ನ ಮಾಡ್ತೀನಿ. ಸೊ ನಿನ್ನೆ ಒಂದು ಸಭೆ ನಡೀತು ದೆಹಲಿಯಲ್ಲಿ. ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, MLAಗಳು, ಅದರ ದೊಡ್ಡ ದೊಡ್ಡ ನಾಯಕರು, ಪ್ರಮುಖ ಸ್ಥಾನದಲ್ಲಿರುವಂತಹ ನಾಯಕರುಗಳನ್ನೆಲ್ಲ ಒಂದು ಕಡೆ ಸೇರಿಸಿ ಒಂದು ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಅದರಲ್ಲಿ ರಾಹುಲ್ ಗಾಂಧಿ ಮಾತಾಡ್ತಿದ್ರು. ರಾಹುಲ್ ಗಾಂಧಿ ಮಾತಾಡ್ತಾ ಹೇಳಿದ್ರು, ಮೋದಿನ ಸೋಲ್ಸೋಕ್ಕಾಗೋದಿಲ್ಲ, BJPನ ಸೋಲ್ಸೋಕ್ಕಾಗೋದಿಲ್ಲ, ನಮ್ಮ ಕಷ್ಟ ಅನ್ನೋದೆಲ್ಲ ನಿಮ್ಮ ತಲೆಯಲ್ಲಿರುವಂಥ ಭ್ರಮೆ. ಅದು ನಿಮ್ಮ ತಲೆಯಲ್ಲಿ ಮಾತ್ರ ಇದೆ, ಅದನ್ನು ತುಂಬಿರೋದು ಮಾಧ್ಯಮಗಳು. ಯಾಕೆಂದರೆ ಮಾಧ್ಯಮಗಳು ಮೋದಿಗೆ ಗಾಳಿ ಹೊಡೆದು ಬಲೂನ್ ಥರ ಉಬ್ಬಿಸಿಟ್ಟಿದ್ದಾರೆ. ಹಾಗಾಗಿ ನಿಮಗೆ ಹಾಗೆ ಅನ್ನಿಸ್ತಾ ಇದೆ. ಹಾಗೆ ಅನ್ನಿಸ್ತಾ ಇರೋ ಕಾರಣಕ್ಕೆ ನೀವು ಅದನ್ನು ಮೊದಲೇ ಸೋಲೊಪ್ಕೊಳ್ಳುವಂಥ ಮನಸ್ಥಿತಿಗೆ ಹೋಗ್ತಾ ಇದ್ದೀರಿ. ಅದು ಹಾಗಲ್ಲ. ಮೋದಿ ಡಮ್ಮಿ ಪೀಸ್. ನಾನು ಖುದ್ದಾಗಿ ಭೇಟಿ ಮಾಡಿದ್ದೀನಿ, ಕ್ಲೋಸ್ಡ್ ರೂಮಲ್ಲಿ ಒನ್ ಮಾತಾಡಿದ್ದೀನಿ, ಒಬ್ಬೊಬ್ಬರೇ ಕೂತ್ಕೊಂಡು ಮಾತಾಡಿದ್ದೀನಿ. ಕೆಲವು ಸನ್ನಿವೇಶಗಳಲ್ಲಿ ಮೋದಿ ಹತ್ರ ಏನೂ ಇಲ್ಲ, ಸುಮ್ಮನೆ ಬಿಲ್ಡಪ್ ಅಷ್ಟೇ, ಬೇರೆ ಏನೂ ಇಲ್ಲ. ನೀವು ಒಂದು ಸಲ ಭೇಟಿ ಮಾಡಿದ್ರೆ ನಿಮಗೂ ಅದೇ ಅನುಭವ ಆಗುತ್ತೆ. ಹಾಗಾಗಿ ಮೋದಿಯನ್ನು ಸೋಲ್ಸೋಕ್ಕಾಗೋದಿಲ್ಲ ಅನ್ನೋದನ್ನು ತಲೆಯಿಂದ ತೆಗೆದುಬಿಡಿ, ಅದೇನು ದೊಡ್ಡ ಸಮಸ್ಯೆ ಇಲ್ಲ. ಆದರೆ ನಿಮ್ಮಲ್ಲಿರುವ ನೆಗೆಟಿವಿಟಿ, ನಿಮ್ಮ ಕಾರ್ಯಕ್ಷಮತೆ ಮತ್ತು ನಿಮ್ಮ ಹೋರಾಟ ಹಿನ್ನಡೆಯನ್ನು ಕೊಡ್ತಾ ಇದೆ. ನಿಮ್ಮಿಂದಲೇ ಹಿನ್ನಡೆ ಆಗ್ತಿದೆ ಹೊರತು ನಿಜವಾಗ್ಲೂ ಮೋದಿ ಅಷ್ಟು ದೊಡ್ಡ ಶಕ್ತಿ ಅಲ್ಲ ಅಂತ ರಾಹುಲ್ ಗಾಂಧಿ ಆ ಸಭೆಯಲ್ಲಿ ಹೇಳಿದ್ರು. ರಾಹುಲ್ ಗಾಂಧಿ ಈ ಒಂದು ಮಾತುಗಳನ್ನು ನಾವು ಯಾವ ರೀತಿ ನೋಡಬಹುದು? ಬಾಲಿಶ ಅಂತ ನೋಡ್ಬೋದಾ? BJP ಅಂತಾರಲ್ಲ, ಪಪ್ಪು, ಏನೋ ಚಿಕ್ಕ ಮಗು ಮಾತುಗಳು ಅಂತೆಲ್ಲ ಏನೇನೋ ಹೇಳ್ತಾರಲ್ಲ, ಬಾಲು ಬುದ್ಧಿ. ಹಾಗೇನಿಲ್ಲ. ನಿಜವಾಗ್ಲೂ 90% ಸತ್ಯ ಇದೆ ಅದರಲ್ಲಿ. 90% ಸತ್ಯ ಇದೆ. ಯಾಕೆ ಸುಮ್ಮನೆ ಇವತ್ತು ಮಾಲ್ಡೀವ್ಸ್ಗೆ ಹೋಗಿರುವಂತಹ ಇದನ್ನೇ ನೋಡಿ, ಮೋದಿ ಭೇಟಿ. ಯಾವುದೇ ದೇಶಕ್ಕೆ ಹೋದರೂ ಸಹ ಎರಡು ನಿಮಗೆ ಕಾಣಿಸ್ತವೆ, ಎರಡು ವಿಚಾರಗಳು. ಒಂದು, ಮೋದಿ ಸುಮ್ಮನೆ ನಗ್ತಾ ಇರೋದು, ಏನು ಅರ್ಥ ಆಗಲ್ಲ. ಎದುರುಗಡೆ ಇರೋರು ಮಾತಾಡೋರು ಏನೂ ಅರ್ಥ ಆಗಿರಲ್ಲ ಅವ್ರ ಮಾತು. ಆ ನಗ್ನಗ್ತಾ ಸುಮ್ಮನೆ ಈ ನಾಯಕರ ಮುಂದುಗಡೆ ಕಿಚ್ಚಿ ಅಂತಿರೋದು ಒಂದಷ್ಟು ಬರ್ತವೆ ವಿಡಿಯೋಗಳು. ಅದರ ಜೊತೆಗೆ ಆ ರಾಷ್ಟ್ರದ ದೊಡ್ಡ ಗೌರವ, ಒಂದು ಪ್ರಶಸ್ತಿಯೊಂದು ಇವ್ರಿಗೆ ಸಿಕ್ಬಿಡುತ್ತೆ. ಈಗಲೂ ಅದೇ ಕಥೆ. ಇಲ್ಲಿ 85 ಕೋಟಿ ಜನಕ್ಕೆ ಊಟಕ್ಕಿಲ್ಲದೆ ಸರ್ಕಾರ ಕೊಡುವ ಅಕ್ಕಿ 5 kg, ಮೋದಿನೇ ಹೇಳೋದು, ನಾನು ಕೊಡುವ 5 kg ಅಕ್ಕಿ ನಿಮಗೆ ಉಪಯೋಗಕ್ಕೆ ಬರ್ತಾ ಇದೆ. BJP ಹೇಳುತ್ತೆ ಅದರಿಂದನೇ ಬದುಕಿದ್ದಾರೆ 85 ಕೋಟಿ ಜನ ಅಂತ. ಅಷ್ಟು ಬಡತನ ಇಲ್ಲಿರಬೇಕಾದ್ರೆ ಮಾಲ್ಡೀವ್ಸ್ಗೆ 3,500 ಕೋಟಿನೇ ಅಂಥದ್ದು ಸಾಲ ಅಂತೆ, ಅಥವಾ ಅನುದಾನ. ಅದಕ್ಕೆ ಪ್ರತಿಯಾಗಿ ಒಂದು ಪ್ರಶಸ್ತಿ, ಮೆಡ್ಲ್ ಹಾಕಿಸ್ಕೊಳ್ಳೋದು, ಹಾರ ಹಾಕಿಸ್ಕೊಳ್ಳೋದು, ಟೇಪ್ ಹಾಕಿಸ್ಕೊಳ್ಳೋದು, ಏನೋ ಒಂದು ಕತ್ತುಗನ್ನು ಏನೋ ಒಂದು ಹಾಕಿಸ್ಕೊಂಡು ಅದನ್ನು ಎಲ್ಲ ಕಡೆ ಪ್ರಚಾರ ಮಾಡಿ ಗೋಧಿ ಮಾಧ್ಯಮಗಳು ಹಾಯ್ ಹಾಯ್ ಮೋದಿ 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 ಅಂತ ಕಿರ್ಚಾಡ್ತವೆ. ಮೋದಿ ಭಕ್ತರೆಲ್ಲ ಆ ಫೋಟೋನ ಇಟ್ಕೊಂಡು ಒಂದಷ್ಟು ಫ್ರೇಮ್ಗಳು ಮಾಡಿಸಿ, ಒಂದಷ್ಟು ಏನೋ ಪೋಸ್ಟ್ಗಳನ್ನು ಮಾಡಿ ಸೋಷಿಯಲ್ ಮೀಡಿಯಾ, TV ಅಲ್ಲಿ ಇಲ್ಲಿ ಬಿಡ್ತಾರೆ. ಅದನ್ನೇ ಪ್ರಸಾದ ಅಂತ ಸ್ವೀಕರಿಸುವಂಥ ಗೋಧಿ ಮಾಧ್ಯಮಗಳು ಬೆಳಗ್ಗೆಯಿಂದ ಸಂಜೆವರೆಗೂ ಪ್ರಸಾರ ಮಾಡ್ತವೆ. ಅಲ್ಲಿಗದು ದೊಡ್ಡದಾಗಿ ಬಲೂನಾಗಿ ಕಾಣುತ್ತೆ. ಅದನ್ನೇ ರಾಹುಲ್ ಗಾಂಧಿ ಹೇಳಿತು. ಇಷ್ಟು ಸಣ್ಣ ಬಲೂನು ಗಾಳಿ ಹೊಡೆದು ಪಂಪ್ ಹೊಡೆದ್ರೆ ಏನಾಗುತ್ತೆ? ಹಿಂಗೆ ಉಬ್ಬುತ್ತೆ. ಆ ಕೆಲಸವನ್ನು 24/7 ಪಂಪ್ ಕೆಲಸವನ್ನು ಮಾಧ್ಯಮಗಳು ಮಾಡ್ತವೆ.
ಆ ಕಾರಣಕ್ಕಾಗಿ ಅದು ಅಷ್ಟು ದೊಡ್ಡ ಬಲೂನಾಗಿ ಕಾಣ್ತಿರೋದು. ಹಾಗಾಗಿ ಮೋದಿ ಇಮೇಜ್ ಇದೆ, ಮೋದಿ ಇಮೇಜ್ ಇದೆ. ಮೋದಿ ಇಮೇಜ್ ಇಲ್ಲ ಅನ್ನೋದು ನಿಮಗಿನ್ನೂ ಖಾತ್ರಿ ಆಗಿಲ್ಲ ಅಂದರೆ ನಿಮ್ಮಷ್ಟು ಮೂರ್ಖರಿಲ್ಲ. ಯಾಕೆಂದರೆ ಭಾರತ ಪಾಕಿಸ್ತಾನದ ಸಂಘರ್ಷದ ನಡುವೆ ಆ ಸನ್ನಿವೇಶದಲ್ಲಿ ಒಂದೇ ಒಂದು ದೇಶ ನೇರವಾಗಿ ಎದುರುಗಡೆ ಬಂದು ಎಸ್ ವಿ ಸಪೋರ್ಟ್ ಇಂಡಿಯಾ, ವಿ ಆರ್ ವಿತ್ ಇಂಡಿಯಾ ಅಂತ ಹೇಳಲಿಲ್ಲ. ಯಾರೂ ಹೇಳಲಿಲ್ಲ. ಪಾಕಿಸ್ತಾನಕ್ಕೆ ಚೈನಾ ಫೈಟರ್ ಜೆಟ್ಗಳನ್ನು ಕೊಡ್ತು, ಸ್ಯಾಟಲೈಟ್ ಇಮೇಜರಿ ಕೊಡ್ತು, ಸ್ಯಾಟಲೈಟ್ ಡೇಟಾ ಕೊಡ್ತು, ಭಾರತದ ಎಲ್ಲ ಮಾಹಿತಿಯನ್ನು ಸ್ಯಾಟಲೈಟ್ ಮೂಲಕ ಚೈನಾದ ಸ್ಯಾಟಲೈಟನ್ನ ಅದು ಕಾಂಟ್ಯಾಕ್ಟನ್ನೇ ಪಾಕಿಸ್ತಾನಕ್ಕೆ ಕೊಟ್ಬಿಡ್ತು. ತುರ್ಕಿ, ಎಲ್ಲೋ ಇರುವ ತುರ್ಕಿ ಪಾಕಿಸ್ತಾನಕ್ಕೆ ಡ್ರೋನ್ಗಳನ್ನು ಕೊಡ್ತು, ಹಾಕಿ ಇಂಡಿಯಾ ಮೇಲೆ ನಾವಿದ್ದೀವಿ ಅಂತ. ಅಮೇರಿಕಾ ಕೊಟ್ಟಿರೋ F-16 ವಿಮಾನಗಳ ಮೂಲಕನೇ ಅದು ಯುದ್ಧ ಮಾಡ್ತಿದ್ದಿದ್ದು ಪಾಕಿಸ್ತಾನ. ಇಷ್ಟೆಲ್ಲ ದೇಶಗಳು ಅದಕ್ಕೆ ನೇರವಾಗಿದ್ವು. ಭಾರತಕ್ಕೆ ಒಂದು ದೇಶ ಎದುರುಗಡೆ ಬಂದು ವಿ ಸಪೋರ್ಟ್ ಅಂತ ಇಲ್ಲ. ಭಾರತದಿಂದ ಸಾವಿರಾರು ಕೋಟಿ ದುಡ್ಡು ತಗೊಂಡು ರಫೇಲ್ ಕೊಟ್ಟಂತಹ ಫ್ರಾನ್ಸ್ ಸಹ ನೇರವಾಗಿ ಹೇಳಲಿಲ್ಲ ನಾವು ಭಾರತದ ಪರ ಅಂತ. ಶಾಂತಿ ಅಂದರು. ಆನಂತರ ಡೊನಾಲ್ಡ್ ಟ್ರಂಪ್ ಇಲ್ಲಿಯವರೆಗೆ 27 ಸಲ ನಾನೇ ಯುದ್ಧ ವಿರಾಮ ಮಾಡಿಸಿದ್ದು ಭಾರತ ಪಾಕಿಸ್ತಾನದ ನಡುವೆ, ಅವರಿಬ್ಬರಿಗೆ ಹೆದರಿಸ್ಬಿಟ್ಟು ನಾನು ಮಾಡಿಸ್ದೆ. ಅದರ ಜೊತೆಗೆ 5 ಯುದ್ಧ ವಿಮಾನಗಳು ಬಿದ್ದೋದು ಅಂತ ಟ್ರಂಪ್ ಹೇಳೋದು. ಭಾರತದ ವಿಚಾರ ಆಗಲಿ, ಪಾಕಿಸ್ತಾನದ ವಿಚಾರ ಆಗಲಿ. ಅದರ ಅರ್ಥ ಏನು? ಟ್ರಂಪ್ ಫೋನ್ ಕಾಲ್ ಬಂದರೆ ಜಿ ಹುಜೂರ್ ಅಂತಾರೆ, ಇಲ್ಲಿ ಸಾಹೇಬರು ಅಂತ ಜಿ ಹುಜೂರ್ ಅಂತಾರೆ. ಅದನ್ನೇ ರಾಹುಲ್ ಗಾಂಧಿ ಅವತ್ತು ಹೇಳಿದ್ದು, ಸರೆಂಡರ್ ಅಷ್ಟೇ. ಹಾಗಿರಬೇಕಾದ್ರೆ ಮಾಧ್ಯಮಗಳ ಉಬ್ಬಿಸಿರುವಂತಹ ಆ ಏನು ಬಲೂನ್ ಏನಿದೆಯಲ್ಲ ಅದು ತುಂಬ ದಿನ ತಡೆಯಲ್ಲ. ಎಷ್ಟೇ ಡಮ್ಮಿ ಲೀಡ್ರ್ಗಳು ದೊಡ್ಡ ಪೋಸ್ಟ್ಗೆ ಹೋಗಿರೋದು ನೋಡಿ. ಅದಕ್ಕೆ ಒಂದು ಕಾಲಮಿತಿ ಅಂತಿರುತ್ತೆ. ಮಾಧ್ಯಮಗಳು ಸೇರಿಕೊಂಡಿರೋದ್ರಿಂದ ಈ ಕಾಲಮಿತಿ ಸ್ವಲ್ಪ ದೀರ್ಘವಾಗ್ತಾ ಇದೆ. ಹಾಗಾಗಿ ಅದು ಒಂದು ಲೆವೆಲ್ಗೆ ಬರುತ್ತೆ. ಅರ್ಥ ಮಾಡ್ಕೊಂಡ್ರೆ ಅರ್ಥ ಆಗುತ್ತೆ. ಬಿಹಾರ ಚುನಾವಣೆಗಳು ಮುಗಿದ ಮೇಲೆ ಒಂದಷ್ಟು ಶುರು ಆಗುತ್ತೆ. ಸೊ ಇದು ರಾಹುಲ್ ಗಾಂಧಿ ಹೇಳಿದ್ದರ ಹಿನ್ನೆಲೆಯಲ್ಲಿ ನಾವು ಹೇಗೆ ನೋಡಬಹುದು ಅನ್ನೋದು. ಇನ್ನೊಂದು ಹೇಳಿದ್ದು ರಾಹುಲ್ ಗಾಂಧಿ, ಕಾಂಗ್ರೆಸ್ಸಿಗರ ಮನಸ್ಸಿನಲ್ಲಿದೆಯಲ್ಲ ಸೋಲ್ಸೋದು ಕಷ್ಟ ಅಂತ, ಅದೇ ನೆಗೆಟಿವಿಟಿ. ಹೌದು, ಎಸ್, ಕಾಂಗ್ರೆಸ್ಸಿಗರ ಮೆದುಳಿನಲ್ಲಿ ಕೂತಿದೆ ಅದನ್ನು ಕಿತ್ತು ಬಿಸಾಕಬೇಕು, ಅದು ಕರೆಕ್ಟ್. ಸೊ 90% ಅಂತ ಹೇಳಿದ್ನಲ್ಲ, ಹಾಗಾದರೆ 10% ಯಾವುದು? 10% ಸ್ವತಃ ರಾಹುಲ್ ಗಾಂಧಿನೇ. ರಾಹುಲ್ ಗಾಂಧಿ ಕೇಂದ್ರದಲ್ಲಿ ಹೇಳಿದ್ದನ್ನು ರಾಜ್ಯಗಳಲ್ಲಿ ಪಾಲನೆ ಮಾಡೋದಕ್ಕೆ ಅವಕಾಶ ಕೊಡಬೇಕು. ಜಾತಿ ಸಮೀಕ್ಷೆ ಅಂತ ಅಲ್ಲಿ ಹೇಳೋದು, ಇಲ್ಲಿ ಜಾತಿ ಸಮೀಕ್ಷೆಗಳನ್ನು ಕರ್ನಾಟಕದಲ್ಲಿ ತಡೆ ಹಿಡಿಯೋದು. ಇನ್ನೇನೋ ಒಂದು ಅಲ್ಲಿ ಕೇಂದ್ರದಲ್ಲಿ ಎಲ್ಲ ಕಡೆಯಿಂದ ಅನೌನ್ಸ್ ಮಾಡೋದು, ರಾಜ್ಯಗಳು ಅಳವಡಿಸೋಕೆ ಹೋದಾಗ ಆಯಾ ರಾಜ್ಯಗಳ ಪ್ರಕಾರ ಅವುಗಳನ್ನ ತಿರುಗಿಸಿ ಮರಗಿಸಿ ಹೇಳೋವಂಥದ್ದು. ಅದು ಸರಿಯಲ್ಲ. ಆ 10% ಸಹ ದೊಡ್ಡ ಎಫೆಕ್ಟ್ ಕೊಡ್ತಾ ಇದೆ. ಅದು ಬಿಟ್ಟರೆ 90% ಎಸ್, ರಾಹುಲ್ ಗಾಂಧಿ ನಿನ್ನೆ ಮಾತಾಡಿದ ಮಾತುಗಳಲ್ಲಿ ಸತ್ಯ ಇದೆ. ಮೋದಿ ಡಮ್ಮಿ ಪೀಸ್, ಮಾಧ್ಯಮಗಳು ಪಂಪ್ ಹೊಡೆದು ಬಲೂನ್ ಥರ ಉಬ್ಬಿಸಿಟ್ಟಿದ್ದಾರೆ. ಮೋದಿನ ಸೋಲಿಸೋದು ದೊಡ್ಡ ಕೆಲಸ ಏನಲ್ಲ. ಇದಿಷ್ಟು ಆ ಸಭೆಯಿಂದ ರಾಹುಲ್ ಗಾಂಧಿಯ ಭಾಷಣದ ಹಿನ್ನೆಲೆಯಲ್ಲಿ ನಾವು ಅರ್ಥೈಸಬಹುದಾದಂಥ ವಿಚಾರಗಳು. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.